ಬೆಂಗಳೂರು ನಗರ ಉಸ್ತುವಾರಿ ಕೂಡ ಆಗಿರುವಂಥ ಸಚಿವ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರೀಗ ಮಾತನಾಡಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸಭೆ ಮಾಡ್ತಾ ಇದ್ದೀನಿ ರೈನ್ ಡ್ಯಾಮೇಜ್ ವಿಚಾರದಲ್ಲಿ. ನೀವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಎಲ್ಲ ಕರೆದು ಮಾತಾಡಿ ಅಟೆಂಡ್ ಮಾಡ್ತೀನಿ. ನಾನು ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸಭೆ ಮಾಡ್ತಾ ಇದ್ದೀನಿ ರೈನ್ ಡ್ಯಾಮೇಜ್ ವಿಚಾರದಲ್ಲಿ. ನೀವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಎಲ್ಲ ಕರೆದು ಮಾತಾಡಿ ಅಟೆಂಡ್ ಮಾಡ್ತೀನಿ. ಇದ್ರ ಜೊತೆಗೆ ಆನೇಕಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತಾ ಇದೆ. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಕೆರೆಯಂತಾದಂಥ ಉದ್ಯಾನವನ ಈಗ ಸಂಪೂರ್ಣ ಪಾರ್ಕ್ ಒಂದು ರೀತಿ ಕೆರೆ ಥರನೇ ಆಗ್ಬಿಟ್ಟಿದೆ. ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಉದ್ಯಾನವನ ಈಗ ಜಲಾವೃತವಾಗಿದೆ. ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಉದ್ಯಾನವನದಲ್ಲಿದ್ದಂಥ ಮಕ್ಕಳ ಆಟಿಕೆ ಸಾಧನಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಿತ್ಯ ವಾಕಿಂಗ್ ಮಾಡಲು ಪಾರ್ಕಿಗೆ ಬರುವಂಥ ನೂರಾರು ಮಂದಿ ಇವತ್ತು ನೋಡಿ ಶಾಕ್ ಆಗಿದ್ದಾರೆ. ಯಾಕೆಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಅಂತ ಮಳೆ ಬರುತ್ತೆ ಅಂತ. ಮಳೆ ಬಂದಂಥ ರೀತಿ ನೋಡ್ತಾ ಇದ್ದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಯಾಕೆಂದರೆ ಸಂಪೂರ್ಣ ಉದ್ಯಾನವನ ಏನಿದೆ, ಪಾರ್ಕ್ ಏನಿದೆ, ಈಗ ಸಂಪೂರ್ಣವಾಗಿ ಕೆರೆ ಅಂತಾಗಿದೆ. ಹಾಗೆ ಮಳೆ ಬಂದಾಗ ಕೆರೆ ಅಂತಾಗುವಂಥ ರಾಜ್ಕುಮಾರ್ ಪಾರ್ಕ್ ನಿರ್ವಹಣೆ ಇಲ್ಲದೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಅಲ್ಲಿ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಪಾರ್ಕ್ ಸ್ವರ್ಗ ಹೋಗಿರುತ್ತೆ. ಅದರ ಜೊತೆಗೆ ಈಗ ಮತ್ತೆ ಮಳೆ ಬಂದಿದೆ. ಮಳೆ ಬಂದು ಸಂಪೂರ್ಣವಾಗಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಈ ಒಂದು ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ದೂರದುಮ್ಮಾನಗಳು ಬರ್ತಾನೆ ಇರುತ್ತೆ. ಆದರೆ ದೂರದುಮ್ಮಾನಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳಾಗಲಿ ಅಥವಾ ಎಲ್ಲಿ ಸಮಸ್ಯೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನಾಗಲಿ ಪಟ್ಟಣ ಪಂಚಾಯಿತಿ ಅಥವಾ ಸ್ಥಳೀಯ ನಿಗಮಗಳೇನಿದೆ ಅಥವಾ ಸ್ಥಳೀಯ ಪಂಚಾಯಿತಿಗಳಿಂದ ಯಾವುದೂ ಮಾಡಿಲ್ಲ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಆಕ್ರೋಶ ಎದುರಾಗ್ತಾ ಇದೆ. ಇನ್ನು ನಿನ್ನೆ ಸುರಿದಂಥ ಮಳೆಗೆ ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಉದ್ಯಾನವನ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮಕ್ಕಳ ಆಟಿಕೆ ಪಾರ್ಕ್ನಲ್ಲಿರುವಂಥ ಮಕ್ಕಳ ಆಟಿಕೆ ವಿಭಾಗ ಏನಿದೆ ಅದು ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಬೆಂಗಳೂರಿನ ಹಂಪಿ ನಗರದಲ್ಲಿ 5 ಮರಗಳು ಈಗ ನೆಲಕ್ಕೆ ಉರುಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖ ರಸ್ತೆಯಲ್ಲಿ 5 ಮರಗಳು ಉರುಳಿ ಈಗ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಕಾರು ಬೈಕ್ಗಳ ಮೇಲೆ ಬಿದ್ದಿರುವಂಥ ಮರಗಳು ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕರೆಂಟ್ ಕಟ್ ಆಗಿ ಮನೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆ ಭಾಗದಲ್ಲಿ ಸಂಚಾರ ಕೂಡ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನ ಹಂಪಿ ನಗರದಿಂದ ಬರ್ತಾ ಇರುವಂಥ ಸುದ್ದಿ ಇದು. ಬೆಂಗಳೂರಿನ ಹಂಪಿ ನಗರದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಯಾಕೆಂದರೆ ಧಾರಾಕಾರ ಮಳೆ, ಅದರ ಜೊತೆಗೆ ಭಾರಿ ಗಾಳಿ ಕೂಡ ಆಯಿತು. ಈ ಹಿನ್ನೆಲೆಯಲ್ಲಿ ಸುಮಾರು 5 ಮರಗಳು ಈಗ ನೆಲಕ್ಕೆ ಉರುಳೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಪಾರ್ಕ್ ಮಾಡುವಂಥ ವಾಹನಗಳ ಮೇಲೆ ಕೂಡ ಈಗ ಮರ ಬಿದ್ದಿರುವಂಥ ಪರಿಣಾಮ ಭಾರಿ ಸಮಸ್ಯೆ ಉಂಟಾಗಿದೆ. 3 ವಾಹನಗಳು ಜಖಮ್ ಆಗಿದ್ದರೆ ವಿದ್ಯುತ್ ಕಂಬಗಳಿಗೂ ಕೂಡ ಡ್ಯಾಮೇಜ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಆ ಭಾಗದಲ್ಲಿ ತೊಂದರೆ ಉಂಟಾಗಿದೆ. ನೋಡ್ತಾ ಇದ್ದೀರಾ, ಸ್ಥಳೀಯ ನಿವಾಸಿಗಳು ಪರದಾಟ ನೋಡ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ಉಂಟಾಗಿದೆ ಅಂತ. ಈಗ ರಸ್ತೆ ದಾಟೋದಕ್ಕೆ ಆಗ್ತಾ ಇಲ್ಲ. ಪಾಪ ವಯೋವೃದ್ಧರು ಕೂಡ ಈಗ ಪಕ್ಕದಲ್ಲೇ ಫುಟ್ಪಾತಲ್ಲಿ ಕಷ್ಟಪಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಇದ್ರ ಜೊತೆಗೆ ಮತ್ತೊಂದು ಸಮಸ್ಯೆ ಅಂದರೆ ಅನೇಕ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಈಗಾಗಲೇ ಮರ ಬಿದ್ದಿರುವಂಥ ಪರಿಣಾಮ ವಿದ್ಯುತ್ ಕಂಬಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ವಿದ್ಯುತ್ ತಂತಿಗಳು ಅಲ್ಲಲ್ಲಿ ಕುಸಿದು ಬಿದ್ದಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಇನ್ನೊಂದು ಕಡೆಗೆ ಸಹಜವಾಗಿಯೇ ಮರ ತೆರವು ಕಾರ್ಯಾಚರಣೆ ಸೇರಿದಂತೆ ವಿದ್ಯುತ್ ಕಂಬಗಳ ರಿಪೇರಿ ಕೆಲಸ ಕೂಡ ಆಗಬೇಕಾಗಿದೆ. ಆದರೆ ತತ್ಕ್ಷಣಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಥವಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಈಗ ತುರ್ತಾಗಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲೇ ಕಾಂಪೌಂಡ್ ಹೊರಗಡೆ ನೀವು 2 ನಿಮಿಷ ಚಿಕ್ಕದಾಗಿ ಹೇಳಿ, ನಾನು ಬರ್ತೀನಿ.